ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಅಕ್ಟೋಬರ್ ತಿಂಗಳ ಮಿಥುನ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 2ನೇ ತಾರೀಕಿನಂದು ಬುಧ ಗ್ರಹ ತುಲಾ ರಾಶಿಗೆ, 9ನೇ ತಾರೀಕಿನಂದು ಶುಕ್ರ ಗ್ರಹ ಕನ್ಯಾ ರಾಶಿಗೆ, 17ನೇ ತಾರೀಕಿನಂದು ರವಿ ಗ್ರಹ ತುಲಾ ರಾಶಿಗೆ, 18ನೇ ತಾರೀಕಿನಂದು ಗುರುಗ್ರಹ ಕಟಕ ರಾಶಿಗೆ, 24ನೇ ತಾರೀಕಿನಂದು ಬುಧ ಗ್ರಹ ವೃಶ್ಚಿಕ ರಾಶಿಗೆ, 27ನೇ ತಾರೀಕಿನಂದು ಕುಜಗ್ರಹ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ತಿಂಗಳಲ್ಲಿ ಅಂದರೆ ಈ ಅಕ್ಟೋಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ನೀವು ಸಂತೋಷ ಪಡಬೇಕು. ಯಾಕೆ ಅಂತ ಹೇಳಿದರೆ, ಈ ಹಿಂದೆ ನಾನು ಹೇಳಿದ್ನಲ್ಲ, ಈ ಮಾಸದಲ್ಲಿ ಗುರುಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇದೆ. ಈ ತಿಂಗಳ 18ನೇ ತಾರೀಕಿನಂದು ಅದು ಕಟಕ ರಾಶಿಗೆ ಪ್ರವೇಶವನ್ನು ಮಾಡುತ್ತೆ. ಡಿಸೆಂಬರ್ 5ನೇ ತಾರೀಕಿನವರೆಗೂ ಕೂಡ ಅದು ಕಟಕ ರಾಶಿಯಲ್ಲೇ ಇರುತ್ತೆ. ಇಲ್ಲಿವರೆಗೆ ಏನಾಗಿತ್ತು, ಆ ಗುರುಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿತ್ತು. ಅದು ಒಳ್ಳೆಯದಲ್ಲ. ಹಾಗಾಗಿ ಅನೇಕ ವಿಧವಾದಂತಹ ಸಮಸ್ಯೆಗಳು ನಿಮಗುಂಟಾಗ್ತಿತ್ತು. ಇನ್ನು 1.5 ತಿಂಗಳುಗಳ ಕಾಲ ಅಂದರೆ ಅಕ್ಟೋಬರ್ 18ರಿಂದ ಹಿಡಿದು ಡಿಸೆಂಬರ್ 5ವರೆಗೂ ಕೂಡ ಅದು ಕರ್ಕಾಟಕ ರಾಶಿಯಲ್ಲಿ ಇರುತ್ತೆ, ದ್ವಿತೀಯ ಭಾವದಲ್ಲಿ ಇರುತ್ತೆ. ಹಾಗಾಗಿ ತುಂಬ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತೆ. ಅದರಲ್ಲೂ ಕೂಡ ಅದು ಉಚ್ಚವಾಗಿ ಸ್ಥಿತವಾಗಿರುತ್ತೆ. ಹಾಗಾಗಿ ತುಂಬ ಒಳ್ಳೆಯ ಫಲ ಅಂತ ಹೇಳುವಂಥದ್ದು ನಿಮಗೆ ಈ ಸಂದರ್ಭದಲ್ಲಿ ಪ್ರಾಪ್ತಿಯಾಗುತ್ತೆ. ನೋಡಿ, ಏನೇನು ಫಲ ಪ್ರಾಪ್ತಿಯಾಗುತ್ತೆ ನೋಡ್ತಾ ಹೋಗೋಣ. ದ್ವಿತೀಯ ಭಾವ ಅಂದರೆ ಏನು ಹೇಳಿ, ಅದು ಕುಟುಂಬ ಸ್ಥಾನ. ಅಲ್ಲಿ ಗುರುವಿನ ಒಂದು ಸ್ಥಿತಿ ಇರೋದ್ರಿಂದಾಗಿ ಕುಟುಂಬದಲ್ಲಿ ಏನಾದರೂ ವೈಮನಸ್ಯಗಳೆಲ್ಲ ಇದ್ದರೆ ಅದೆಲ್ಲ ಬಗೆಹರಿಯುತ್ತೆ. ಪತಿ ಪತ್ನಿಯರ ನಡುವೆ ಏನಾದರೂ ಸಣ್ಣ ಪುಟ್ಟ ಮನಸ್ತಾಪಗಳೆಲ್ಲ ಉಂಟಾಗಿದ್ರೆ ಅದೆಲ್ಲ ಬಗೆಹರಿಯುತ್ತೆ. ಹಾಗೆ ಸಂಬಂಧಿಕರ ನಡುವೆಯೂ ಕೂಡ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಏನೋ ಮನಸ್ತಾಪಗಳೆಲ್ಲ ಉಂಟಾಗಿರುತ್ತಲ್ಲ, ಆ ರೀತಿ ಏನಾದರೂ ಆಗಿದ್ರೆ ಅವುಗಳು ಕೂಡ ಬಗೆಹರಿಯುತ್ತೆ. ಒಟ್ಟಲ್ಲಿ ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ವಿಚಾರಕ್ಕೂ ಕೂಡ ಅತ್ಯಂತ ಉತ್ತಮವಾಗಿದೆ. ಹಾಗೆ ವಿವಾಹಾಪೇಕ್ಷೆಗಳಿಗೂ ಕೂಡ ಈ ಸಮಯ ಅತ್ಯಂತ ಉತ್ತಮವಾಗಿದೆ. ನೋಡಿ, ಹೇಳ್ತಾ ಇದ್ದೀನಿ, ಅಕ್ಟೋಬರ್ 18ರಿಂದ ಹಿಡಿದು ಡಿಸೆಂಬರ್ 5ವರೆಗೂ ಕೂಡ ವಿವಾಹಾಪೇಕ್ಷೆಗಳಿಗೆ ಅತ್ಯಂತ ಉತ್ತಮವಾಗಿದೆ. ತುಂಬ ಪ್ರಯತ್ನ ಪಡ್ತಾ ಇರ್ತಾರೆ, ಏನು ಮಾಡಿದರೂ ಕೂಡ ವಿವಾಹನೇ ಆಗ್ತಾ ಇಲ್ಲ, ನಮ್ಮ ಹುಡುಗಿಗೆ ಒಂದು ಒಳ್ಳೆ ಹುಡುಗನೇ ಸಿಗ್ತಾ ಇಲ್ಲ, ಅಥವಾ ನಮ್ಮ ಹುಡುಗನಿಗೆ ಹುಡುಗಿನೇ ಸಿಗ್ತಾ ಇಲ್ಲ, ಈ ಥರ ತುಂಬ ಒಂದು ಪ್ರಯತ್ನ ಪಡ್ತಾ ಇರ್ತಾರೆ. ಎಲ್ಲ ಕಡೆ ಜನ ಹೇಳ್ತಾ ಇರ್ತಾರೆ. ನೋಡಿ, ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಕೂಡ ಅತ್ಯಂತ ಉತ್ತಮವಾಗಿದೆ. ಈ ಅಕ್ಟೋಬರ್ ತಿಂಗಳು ಕೂಡ ಅತ್ಯಂತ ಉತ್ತಮವಾಗಿದೆ. ಹಾಗಾಗಿ ಈ ಸಮಯದಲ್ಲಿ ಪ್ರಯತ್ನ ಪಟ್ಟರೆ ಅದೆಲ್ಲ ಆಗುತ್ತೆ. ವಿವಾಹಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಕ್ಕೆಲ್ಲ ಅತ್ಯಂತ ಉತ್ತಮವಾಗಿದೆ. ಹಾಗೆ ಹಣಕಾಸಿನ ವಿಚಾರದಲ್ಲಿಯೂ ಕೂಡ ಅತ್ಯಂತವಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ದ್ವಿತೀಯ ಭಾವ ಅಂದರೆ ಏನು ಹೇಳಿ, ಭರ್ತವ್ಯಂ ಅಖಿಲಂ ವಿತ್ತಂ ವಾಣಿ ಚಕ್ಷುಶ್ಚ ದಕ್ಷಿಣಂ, ಈ ರೀತಿಯಾಗಿ ಹೇಳಿರುವಂಥದ್ದು. ವಿತ್ತ ಅಂದರೆ ಹಣಕಾಸಿನ ಸ್ಥಾನ, ಅಲ್ಲಿ ಗುರುಗ್ರಹದ ಸ್ಥಿತಿ, ಅದು ಕೂಡ ಉಚ್ಚವಾಗಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಅತ್ಯಂತ ಉತ್ತಮವಾಗಿ ನಿಮಗೆ ಈ ಮಾಸದಲ್ಲಿ ಹಣಕಾಸಿನ ಆಗಮನ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಹಾಗೆ ವಿದ್ಯಾರ್ಥಿಗಳಿಗಂತೂ ಅತ್ಯಂತ ಉತ್ತಮವಾಗಿದೆ. ದ್ವಿತೀಯ ಭಾವ ಅಂತ ಹೇಳಿ ಆದರೆ ಅದು ವಿದ್ಯಾಸ್ಥಾನ, ಅಲ್ಲಿ ಗುರುವಿನ ಸ್ಥಿತಿ, ಅದು ಕೂಡ ಉಚ್ಚವಾಗಿ. ಇನ್ನೇನು ಬೇಕು ಹೇಳಿ, ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಸಮಯ ಅಂತ ಹೇಳುವಂಥದ್ದು ಅತ್ಯಂತ ಉತ್ತಮವಾಗಿದೆ. ಇನ್ನು ಕೆಲಸದಲ್ಲಿ ಮುಂಬಡ್ತಿ ಪ್ರಾಪ್ತಿಯಾಗುವುದಕ್ಕೆ ಅವಕಾಶ ಇರುತ್ತೆ. ಉದ್ಯೋಗದ ವಿಚಾರದಲ್ಲಿ ನಿಮಗೆ ಒಂದಷ್ಟು ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಸ್ವಂತ ಉದ್ಯೋಗ ಮಾಡ್ತಾ ಇದ್ರೆ ಅದರಲ್ಲೂ ಕೂಡ ಒಂದಷ್ಟು ಪ್ರಗತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇಲ್ಲ, ನೀವೆಲ್ಲೋ ಒಂದು ಕಡೆ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಿ ಆದರೆ ನೀವು ಮಾಡ್ತಿರುವಂತಹ ಕೆಲಸದಲ್ಲಿ ನಿಮಗೆ ಪ್ರಮೋಷನ್, ಮುಂಬಡ್ತಿ ಪ್ರಾಪ್ತಿಯಾಗುವುದಕ್ಕೆ ಅತ್ಯಂತವಾಗಿ ಅವಕಾಶ ಅಂತ ಹೇಳುವಂಥದ್ದಿದೆ. ಒಟ್ಟಲ್ಲಿ ಏನು ಗೊತ್ತಾ, ಅನೇಕ ವಿಧವಾಗಿ ನಿಮಗೆ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ ಈ ಒಂದು ತಿಂಗಳಲ್ಲಿ. ನೋಡಿ, ಇಲ್ಲಿ ನಾವು ಒಂದು ವಿಚಾರವನ್ನು ಗಮನಿಸಬೇಕು. ಸಾಮಾನ್ಯ 1-2 ವರ್ಷದಿಂದ ನಿಮಗೆ ಸಿಕ್ಕಾಪಟ್ಟೆ ಕಷ್ಟ ಉಂಟಾಗ್ತಿತ್ತು. ಬೃಹಸ್ಪತಿ ಗ್ರಹ ಏನು ದ್ವಾದಶ ಭಾವದಲ್ಲಿ ಸ್ಥಿತವಾಗಿತ್ತು ಅಂತ ಹೇಳಿ 1 ವರ್ಷ, ಇನ್ನೊಂದು ವರ್ಷ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿತ್ತು. ಹಾಗಾಗಿ ಈಗ 1-2 ವರ್ಷದಿಂದ ನಿಮಗೆ ಸಿಕ್ಕಾಪಟ್ಟೆ ಕಷ್ಟಗಳು. ಎಲ್ಲಿ ನಿಮ್ಮನ್ನು ಒಂದು ರೀತಿ ಜನಗಳು ತೆಗೆದೇ ಹಾಕಿಬಿಟ್ಟಿದ್ರು. ಸಿಕ್ಕಾಪಟ್ಟೆ ಅವಮಾನಗಳು ಅಲ್ವಾ. ನಿಮ್ಗೆ ಏನು ತೊಂದರೆ ಕೊಡೋಕ್ಕಾಗುತ್ತೋ ಆ ರೀತಿಯಾಗೆಲ್ಲ ತೊಂದರೆ ಕೊಡ್ತಾಯಿದ್ರು. ಆ ರೀತಿಯಾಗಿತ್ತು 1-2 ವರ್ಷದಿಂದ. ಒಂದು ರೀತಿ ನೀವು ಒಂದು ಮೂಲೆ ಗುಂಪಾಗಿದ್ರಿ ಅಂತಲೇ ಹೇಳ್ಬಿಡ್ಬಹುದು. ಆ ರೀತಿಯಾದಂಥ ಪರಿಸ್ಥಿತಿ ಉಂಟಾಗಿತ್ತು. ಆದರೆ ಈಗ ಪರಿಸ್ಥಿತಿ ಅಂತ ಹೇಳುವಂಥದ್ದು ಬದಲಾಗ್ತಾ ಇದೆ. ಗುರುಗ್ರಹ ನಿಮಗೆ ದ್ವಿತೀಯ ಭಾವಕ್ಕೆ ಹೋಗ್ತಿದೆ, ಅದರಲ್ಲೂ ಕೂಡ ಉಚ್ಚವಾಗಿ ಸ್ಥಿತವಾಗಿದೆ. ಹಾಗಾಗಿ ಅದೃಷ್ಟ ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ನಿಮ್ಮ ಕಡೆ ಇದೆ. ಅಕ್ಟೋಬರ್ 18ರಿಂದ ಹಿಡಿದು ಡಿಸೆಂಬರ್ 5ವರೆಗೂ ಕೂಡ ತುಂಬ ಅಂದರೆ ತುಂಬ ಅಭಿವೃದ್ಧಿ ಉಂಟಾಗುತ್ತೆ.
ಈಗ ಒಂದು ರೀತಿ ಹೇಳಬೇಕು ಅಂತ ಹೇಳಿ ಆದರೆ ನೀವು ಒಂದು ರೀತಿ ಈ ಸಮಯದಲ್ಲಿ ಓಡೋ ಕುದುರೆ, ಹಾಗಾಗಿ ಎಲ್ಲ ಕೂಡ ನಿಮ್ಮ ಹಿಂದೆನೇ ಬಂದ್ಬಿಡ್ತಾರೆ. ಆ ರೀತಿ ಇಷ್ಟು ದಿವಸ ನಿಮ್ಗೆ ಯಾರು ಅವಮಾನ ಮಾಡಿದ್ರೋ, ಯಾರು ನಿಮ್ಗೆ ತೊಂದರೆ ಕೊಟ್ಟಿದ್ರೋ ಆ ವ್ಯಕ್ತಿಗಳು ಕೂಡ ನಿಮ್ಮ ಬುಡಕ್ಕೆ ಬರಬೇಕು ಅಂತ ಪರಿಸ್ಥಿತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಅಷ್ಟೊಂದು ಉತ್ತಮವಾಗಿದೆ. ಎಲ್ಲ ವಿಚಾರದಲ್ಲೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಶುಕ್ರ ಗ್ರಹ ನಿಮಗೆ ಚತುರ್ಥ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು, ಅದು ಕುಜನ ಜೊತೆ ಸ್ಥಿತವಾಗಿದೆ ಮತ್ತು ನೀಚವಾಗಿ ಸ್ಥಿತವಾಗಿದೆ. ಹಾಗಾಗಿ ವಾಹನದ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕು, ಆಯಿತಾ. ಸ್ಪೀಡಾಗಿ ವಾಹನವನ್ನು ಓಡಿಸುವಂಥದ್ದು ಅಂಥದ್ದನ್ನೆಲ್ಲ ಮಾಡುವುದಕ್ಕೆ ಹೋಗಬಾರ್ದು. ಇನ್ನು ರವಿ ಮತ್ತು ಬುಧ ಗ್ರಹ ನಿಮಗೆ ಪಂಚಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು, ಅದರಲ್ಲಿ ರವಿ ಗ್ರಹ ನೀಚವಾಗಿ ಸ್ಥಿತವಾಗಿದೆ. ಹಾಗಾಗಿ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿಯೂ ಕೂಡ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಇನ್ನು ಬೃಹಸ್ಪತಿ ಗ್ರಹ ದ್ವಿತೀಯ ಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ಕವಿತ್ವೇ ಮತ್ತು ದಂಡನೇತೃತ್ವ ಶಕ್ತಿ ಮುಖೇ ದೋಷದು ಶೀಘ್ರ ಭೋಗಾಂತ ಏವ ಅಂತ ಹೇಳಿರುವಂಥದ್ದು. ಕವಿತ್ವೇ ಮತಿ ಅಂದರೆ ಮುಖ್ಯವಾಗಿ ಕವಿತೆ, ಕಾದಂಬರಿ ಇವುಗಳನ್ನು ಬರೆಯುವಂತಹ ವ್ಯಕ್ತಿಗಳಿಗೆ ಮತ್ತು ನ್ಯೂಸ್ ಪೇಪರ್ ಈ ರೀತಿಯಾದಂತಹ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಇವರಿಗೆಲ್ಲ ಅತ್ಯಂತವಾಗಿ ಅಭಿವೃದ್ಧಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ದಂಡ ನೇತೃತ್ವ ಶಕ್ತಿ ಅದನ್ನೇ ಹೇಳಿದ್ನಲ್ಲ, ನಿಮ್ಮ ಉದ್ಯೋಗದಲ್ಲಿ ತುಂಬ ಪ್ರಗತಿ ಉಂಟಾಗುತ್ತೆ. ನಿಮಗೆ ಪ್ರಮೋಷನ್ ಇತ್ಯಾದಿಗಳೆಲ್ಲ ಪ್ರಾಪ್ತಿಯಾಗುವುದಕ್ಕೆ ಅವಕಾಶ ಅಂತ ಹೇಳುವಂಥದ್ದಿದೆ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ನಾವೀಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ನಿಮಗೆ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ, ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಕ್ಕೆ ಅತ್ಯಂತ ಉತ್ತಮವಾಗಿದೆ. ನಾನು ಹೇಳಿದ್ನಲ್ಲ, ಏನಾದರೂ ಸಮಸ್ಯೆ ಇದ್ರೂ ಕೂಡ ಅದೆಲ್ಲ ಬಗೆಹರಿದು ಹೋಗುತ್ತೆ, ಆ ರೀತಿಯಾಗಿದೆ. ಇನ್ನು ವಿದ್ಯೆಗಂತೂ ಅತ್ಯಂತ ಉತ್ತಮವಾಗಿದೆ ವಿದ್ಯಾರ್ಥಿಗಳಿಗೆ. ಇನ್ನು ಹಣಕಾಸು ಮತ್ತು ಉದ್ಯೋಗದ ವಿಚಾರದಲ್ಲಿಯೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಆದಷ್ಟು ನೀವು ಈ ಮಾಸದಲ್ಲಿ ಈಶ್ವರ ದೇವರ ಆರಾಧನೆಯನ್ನು ಮಾಡಬೇಕು. ನೀವು ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.